ಮತ್ತು ಬಹಳ ಸಂತೋಷ ಸಂಭ್ರಮದ ವಾತಾವರಣ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ. ಐತಿಹಾಸಿಕ ವೈಭವದಲ್ಲಿ ಮಾರೇನಹಳ್ಳಿ ದೇವಾಲಯ ಜೀರ್ಣೋದ್ಧಾರ, ಭಕ್ತಿ ಸಂಪ್ರದಾಯ ಮತ್ತು ಗ್ರಾಮೀಣ ಏಕತೆಯ ಮಹೋತ್ಸವ. ಯಲಹಂಕ ತಾಲೂಕಿನ ಮಾರೇನಹಳ್ಳಿ ಗ್ರಾಮವು ಶತಮಾನಗಳ ಇತಿಹಾಸವನ್ನು ಹೊತ್ತಿರುವ ಶ್ರೀ ಸೋಮೇಶ್ವರ ಸ್ವಾಮಿ ಹಾಗೂ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವದ ಮೂಲಕ ಆಧ್ಯಾತ್ಮಿಕ ಕಿರಣಗಳಿಂದ ಪ್ರಕಾಶಮಾನಗೊಂಡಿತು. ಮಾರೇಗೌಡರವರಿಂದ ನಿರ್ಮಾಣಗೊಂಡಿದ್ದ ಈ ಪುರಾತನ ದೇವಾಲಯವು ಕಾಲಕ್ರಮೇಣ ತನ್ನ ವೈಭವವನ್ನು ಕಳೆದುಕೊಂಡಿದ್ದರೂ ಈಗ ಗ್ರಾಮಸ್ಥರ ಒಗ್ಗಟ್ಟು ಹಾಗೂ ದಾನಿಗಳ ಸಹಕಾರದಿಂದ ಪುನಃ ತನ್ನ ಹಳೆಯ ಕೀರ್ತಿಯನ್ನು ಮರಳಿ ಪಡೆದುಕೊಂಡಿದೆ. ಈ ದೇವಾಲಯದ ಇತಿಹಾಸವು ಸ್ಥಳೀಯರ ನಂಬಿಕೆ, ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳ ಪ್ರತಿಬಿಂಬವಾಗಿದ್ದು ಹಲವು ತಲೆಮಾರುಗಳಿಂದ ಗ್ರಾಮಸ್ಥರ ಆರಾಧನಾ ಕೇಂದ್ರವಾಗಿ ಉಳಿದಿದೆ. ವಿಶೇಷವಾಗಿ ಶಾನಭೋಗ ಅನದಾನಪ್ಪ ಅವರ ಸಾರಥ್ಯದಲ್ಲಿ ಈ ದೇವಾಲಯವನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಕಾಲಕ್ರಮೇಣ ದೇವಾಲಯ ಕಟ್ಟಡ ಶಿಥಿಲಗೊಂಡು ಭಕ್ತಾದಿಗಳಿಗೆ ಅನಾನುಕೂಲ ಆಗುತ್ತಿದ್ದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ಅವರ ಸ್ವಗ್ರಾಮವಾದ ಮಾರೇನಹಳ್ಳಿ ಗ್ರಾಮಸ್ಥರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಈ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಲು ಪ್ರೇರಣೆಯಾಗಿದ್ದಾರೆ. ಶ್ರೀ ಮಹಾಗಣಪತಿ, ಶ್ರೀ ಸೋಮೇಶ್ವರ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಶ್ರೀ ನಂದಿ ಆದಿತ್ಯ ನವಗ್ರಹ, ಶ್ರೀ ನಾಗದೇವತಾ ಶಿಲಾವಿಗ್ರಹ ಹಾಗೂ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ಶಿಖರ ಕಳಸ ಪುನರ್ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕವು ಶಾಸ್ತ್ರೋಕ್ತವಾಗಿ ನೆರವೇರಿತು. ಮೇ 2ರಿಂದ 4ರವರೆಗೆ ನಡೆದ ಈ 3 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೋಮ, ಹವನ, ವಿಶೇಷ ಪೂಜೆಗಳು, ವೀರಗಾಸೆ ದೀಪಗಳ ಮೆರವಣಿಗೆ ಸೇರಿದಂತೆ ಅನೇಕ ಆಚರಣೆಗಳು ಭಕ್ತರ ಮನಸೆಳೆಯುವಂತಿದ್ದವು. ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಅನ್ನ ಸಂತರ್ಪಣೆ ವ್ಯವಸ್ಥೆ ಭಕ್ತರಿಗೆ ಸೇವಾಭಾವವನ್ನು ತೋರಿಸಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕಂದಾಯ ಸಚಿವರು ಹಾಗೂ ಹಾಸನ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ದೇವರ ಆಶೀರ್ವಾದ ಪಡೆದರು. ಶಶಿಧರ್ ಮುನಿಯಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಂಜಿನಪ್ಪ ಪುಟ್ಟು, ಮಾರೇನಹಳ್ಳಿ ಗ್ರಾಮದ ಪುರಾತನ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಸಂಪೂರ್ಣ ಕಲ್ಲಿನ ಕಟ್ಟಡ ಮತ್ತು ಭವ್ಯ ಶಿಖರಗಳೊಂದಿಗೆ ಪುನರ್ ಪ್ರತಿಷ್ಠಾಪನೆ ಮಾಡಿರುವುದು ಗ್ರಾಮಸ್ಥರ ಏಕತೆಯ ಫಲ. ಇದು ನಮ್ಮ ಸಂಸ್ಕೃತಿ ಮತ್ತು ಭಕ್ತಿಯ ಪ್ರತೀಕ ಎಂದು ಹೇಳಿದರು. ಇವತ್ತು ಬಹಳ ಸಂತೋಷ ಸಂಭ್ರಮದ ವಾತಾವರಣ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ. ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ಸೋಮೇಶ್ವರ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನನ ನಮ್ಮ ಮಾರೇನಹಳ್ಳಿ ಗ್ರಾಮದ ಶಾನ್ಭೋಗ್ರು ಅನ್ನದಾನಪ್ಪನವರು ಅಂತೇಳಿ ಅವರ ಸಾರಥ್ಯದಲ್ಲಿ ಅವರ ಒಂದು ಪ್ರಯತ್ನದ ಭಾಗವಾಗಿ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ಶಿಲ್ಪ ಇರೋಂಥ ಒಂದು ದೇವಸ್ಥಾನ ನಮಗೆ ಕೊಡುಗೆಯಾಗಿ ಕೊಟ್ಟಿರೋಂಥದ್ದು. ಮತ್ತು ಇಲ್ಲಿ ದೇವರುಗಳನ್ನ ಸೋಮೇಶ್ವರ ಸ್ವಾಮಿನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ನಿರ್ಮಾಣ ಮಾಡಿ ನಮಗೆಲ್ಲ ಅರ್ಪಣೆ ಮಾಡೋಂಥದ್ದು. ಅದು ಮುಂದುವರೆದ ಭಾಗವಾಗಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ಈಗಿನ ಕಾಲಕ್ಕೆ ತಕ್ಕಂಗೆ ಎಲ್ಲ ಅಭಿವೃದ್ಧಿ ಮಾಡಿ ಗ್ರಾಮದ ಎಲ್ಲ ಕುಟುಂಬದ ಸಹಕಾರದಿಂದ ಇವತ್ತಿನ ದಿನ ಎಲ್ಲರಿಗೂ ಸಹಕಾರದ್ದು ದೇವರ ಆಶೀರ್ವಾದಕ್ಕೆ ಪಡ್ಕೊಳ್ಳೋದಕ್ಕೆ ಇವತ್ತು ಹೋಮ ಮತ್ತು ಪೂಜೆ ಪುರಸ್ಕಾರಗಳನ್ನ ಮಾಡಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಮಾಡಿರುವಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಸೋಮೇಶ್ವರ ಸ್ವಾಮಿ, ವೇಣುಗೋಪಾಲ ಸ್ವಾಮಿ ಎಲ್ರಿಗೂ ಒಳಿತು ಮಾಡಲಿ, ಆ ಭಗವಂತ ಸೋಮೇಶ್ವರ ಕಾಪಾಡಲಿ, ಎಲ್ಲರ ಕಷ್ಟಗಳಿಗೆ ಆಶೀರ್ವದಿಸಲಿ, ಅವನು ಎಲ್ರಿಗೂ ಸಂತೋಷ ಕೊಡಲಿ ಅಂತೇಳಿ ನಾನು ಶುಭ ಕೊಡ್ತೀನಿ. ಎಲ್ಲರೂ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರವಾಗಿ ಒಂದಷ್ಟು ದಾನಿಗಳು ಸಹಾಯ ಮಾಡಿರ್ತಾರೆ, ಜೊತೆಗೆ ಪ್ರತಿ ಕುಟುಂಬದಿಂದ ಸಹ ಸಹಾಯ ಮಾಡಿರ್ತಾರೆ. ಮತ್ತು ಇವ ಗ್ರಾಮದ ಎಲ್ಲ ಮನೆಗಳಿಂದ ಸಹ ಜವಾಬ್ದಾರಿ ತಗೊಂಡು ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಕಾರಣೀಕರ್ತಾಗಿರ್ತಾರೆ. ಎಲ್ರಿಗೂ ಸಹ ಎಲ್ರಿಗೂ ಸಹ ಧನ್ಯವಾದಗಳು ಸಲ್ಲಿಸಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭ ಕೊಡ್ತೀನಿ. ನೂತನವಾಗಿ ಕೆತ್ತಲಾದ ಭವ್ಯ ಶಿಲಾವಿಗ್ರಹಗಳ ಪ್ರತಿಷ್ಠಾಪನೆಯಿಂದ ದೇವಾಲಯದ ಆಧ್ಯಾತ್ಮಿಕ ಕಳೆ ಹೆಚ್ಚಿದ್ದು, ಈ ಮಹೋತ್ಸವ ಮಾರೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿದ ಮಹತ್ವದ ಸಂದರ್ಭವಾಯಿತು. ಬಾಗಲೂರು ಪೊಲೀಸ್ ಠಾಣೆ, ಬೆಸ್ಕಾಂ, ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್, ಮಾಜಿ ಉಪಾಧ್ಯಕ್ಷ ಚೌಡಪ್ಪ, ಸೋಮಶೇಖರ್, ನಂದಕುಮಾರ್, ನಂಜೇಗೌಡ, ಚೀಮೂಲ ಅಧ್ಯಕ್ಷ ಮಂಜುನಾಥ್, ಭರಣಿ ವೆಂಕಟೇಶ್, ನಟರಾಜ್, ಸುಂದರೇಶ್, ಶ್ರೀನಿವಾಸ ರಾಮಯ್ಯ, ಡಿ.ವಿ. ವೆಂಕಟೇಶ್, ಚಿದಾನಂದಮೂರ್ತಿ, ಶಾಂತಕುಮಾರ್, ರಾಜ್ಕುಮಾರ್, ಚಂದ್ರನಾಥ್, ವಿಶ್ವನಾಥ್, ಅರುಣಕುಮಾರಿ, ರಾಹುಲ್ ಗೌಡ, ಪದ್ಮನಾಭ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಒಟ್ಟಿನಲ್ಲಿ ಈ ಜೀರ್ಣೋದ್ಧಾರ ಮಹೋತ್ಸವ ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಮಾರೇನಹಳ್ಳಿ ಗ್ರಾಮದ ಐತಿಹಾಸಿಕ ಪರಂಪರೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಏಕತೆಯನ್ನು ಪ್ರತಿಬಿಂಬಿಸಿದ ಸ್ಮರಣೀಯ ಘಟನೆಯಾಗಿ ಉಳಿಯಲಿದೆ. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಇದು ಧನ್ಯವಾದವನ್ನು ತಿಳಿಸುತ್ತಾ, ಈ ಒಂದು ಮಾರೇನಹಳ್ಳಿ ಗ್ರಾಮದಲ್ಲಿ ನಾವು ಸೋಮೇಶ್ವರ ಸ್ವಾಮಿ ಹಾಗೂ ಅಯ್ಯಪ್ಪ, ವೇಣುಗೋಪಾಲ ಸ್ವಾಮಿ ಹಾಗೂ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಒಡಗೂಡಿ ನವಗ್ರಹಗಳ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದು, ಸಕಲ
ವಿಧದಲ್ಲೂ ಸಹಕಾರ ನೀಡಿ ಎಲ್ಲ ಗ್ರಾಮಸ್ಥರಿಂದ ಒಳ್ಳೆಯ ರೀತಿಯಲ್ಲಿ ಇದೊಂದು ದೇವಸ್ಥಾನ ಕಾರ್ಯ ನೆರವೇರಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಾನ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಭಗವಂತ ಎಲ್ಲರಿಗೂ ಆಶೀರ್ವಾದ ನೀಡಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಈ ಒಂದು ಭಗವಂತನಲ್ಲಿ ಕೋರಿಕೊಳ್ತೇನೆ.